ಬನ್ನಿ ಮೂಡುಬಿದಿರೆ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಈ ಸತಿ ಇಡೀ ಬೆದ್ರಾದ ಸಂಪೂರ್ಣ ರೋಡ್ ಹದಗೆಟ್ಟಿದ್ದೇನೆ. ನಾವೀಗ ಮೂಡುಬಿದಿರೆಯ ರಿಂಗ್ ರೋಡ್ನಲ್ಲಿರುವ ಕನ್ನಡ ಭವನದ ಹತ್ರ ಇದ್ದೇವೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮೂಡುಬಿದಿರೆಯ ಡಾಕ್ಟರ್ ಮೋಹನ್ ಆಳ್ವ ಅವರು ಒಂದು ಅದ್ಭುತವಾದ ಕನ್ನಡ ಭವನವನ್ನು ಕಟ್ಟಿದ್ದಾರೆ. ಆದರೆ ಇದರ ಮುಂದುಗಡೆ ಇರುವ ರಸ್ತೆಯನ್ನು ಮೇಂಟೈನ್ ಮಾಡುವಂಥ ಒಂದು ಯೋಗ್ಯತೆ ನಮ್ಮ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಇಲ್ಲ. ಅಲ್ಪ ಒಂದು ಪುಂಜು ಬೂಡ್ದು ಅದೇನು ಲಕ್ಕದ ಇಂಕುಲೇ ಕಡೆ ಬಿಡ್ತೀನಿ ನೈಟ್ ಅಂತೂ ಬೈಕ್ ರೈಡ್ ಮಲ್ಪದ ಸಾಧ್ಯ ಇಲ್ಲ. ಈಗ ನಾವು ಮೂಡುಬಿದಿರೆಯ ಮಹಾವೀರ ಕಾಲೇಜಿನ ಹತ್ತಿರದ ಕೀರ್ತಿನಗರ ಜಂಕ್ಷನ್ನಲ್ಲಿದ್ದೇವೆ. ನಮಗೆ ಯಾವ ಪಕ್ಷವೂ ಅಗತ್ಯ ಇಲ್ಲ. BJP ಇರಲಿ, ಕಾಂಗ್ರೆಸ್ ಇರಲಿ, ದಳ ಇರಲಿ, ಯಾವುದೇ ಇರಲಿ, ನಮಗೆ ರೋಡ್ ಸರಿಯಾಗಬೇಕು. ಮೂಡುಬಿದಿರೆಯಿಂದ ಧರ್ಮಸ್ಥಳ ಹೋಗುವ ರಸ್ತೆ ಕಂಪ್ಲೀಟ್ ಹೋಗಿದೆ. ಇದಕ್ಕೆ ಕಾರಣ ಬಳ್ಳಾರಿಯಲ್ಲಿ ಒಂದು 8 ವರ್ಷ ಮುಂಚೆ ರಸ್ತೆಗಳು ಹೇಗಿತ್ತು. ಬಳ್ಳಾರಿ ಈಗ ಮೂಡುಬಿದಿರೆ ಮಿನಿ ಬಳ್ಳಾರಿ ಆಗಿದೆ. ಟೂ ವೀಲರ್ ಭಾರಿ ತೊಂದರೆ, ಸೈಡ್ಗೆ ಹೋಗುವಾಗ ಚರಂಡಿಗೆ ಬೀಳ್ತಾವೆ. ನಾವೀಗ ಮೂಡುಬಿದಿರೆಯಿಂದ ಬೆಳ್ತಂಗಡಿ ಮತ್ತು ಬೀಸರೋಡಿಗೆ ಹೋಗುವ ಜಂಕ್ಷನ್ ಅಂದರೆ ಮೆಸ್ಕಾಂ ಬಳಿ ಇದ್ದೇವೆ. ಕೋಸ್ಟಲ್ ಲೈಫ್ ಪಾರ್ಕ್ ಮಾರ್ಕೆಟ್ ಉಂಟು, ಅದರ ಎದುರುಗಡೆ ರಸ್ತೆ ಕಂಪ್ಲೀಟ್ ಹಾಳಾಗಿದ್ದು. ಮಕ್ಕಳಿಗೆ ಡೈಲಿ ಎಂಜಿನ ಬಂಡ ಒಂದು ಬೈಕ್ ದಕ್ಕಲಿಂದ ಬೂರಿನ ಉದ್ದದ ಆಸ್ಪತ್ರೆ ಪಾಟ್ನೇ ಕೆಲಸ. ಪ್ರತಿ ವರ್ಷ ಯಾರಾದರೂ ಗಣ್ಯರು ಬರುವವರು ಇರುವಾಗ ಬಂದು ಒಂದು ತೇಪೆ ಹಾಕಿ ಹೋಗ್ತಾರೆ. ಕಾಲೇಜ್ಗೆ ನಾವು ಬೈಕಲ್ಲಿ ಬರೋದು. ಮನೆಗೆ ಬರುವಾಗ ಅಲ್ಲಿ ರೋಡೆಲ್ಲ ಇದಾಗಿ ಮೊನ್ನೆ ಬೀಳ್ಲಿಕ್ಕಿದ್ದೆ ನಾವು. ಆಯ್ನಾತ್ ಬೇಕು ಶೀಘ್ರ ಮಾಡಿದ್ರೆ ಜನಕ್ಕೆಲ್ಲ ಖರ್ಚಿದ ವ್ಯವಸ್ಥೆ ಉಂಟು. ಇದನ್ನು ಆಸ್ಪತ್ರೆಗೆ ಅಂತ ಕಾಸ ಪಾಡಿನ ವ್ಯವಸ್ಥೆ ಬರ್ಕೊಂಡು ನೀರು ಅಲ್ಪ ಒಂದು ಬೈಕ್ ಬರ್ತಿಲ್ಲ ಊರುಡೆ ಓಟು ಪಾಡು ಪೂರ ಮಾಡಬೇಕು, ಬೇಗ ಪಾರು ಬರ್ತೀರಾಗ ಜೋಟ್ ಮಣ್ಣಾಗ.